ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಟೈಲರಿಂಗ್ ಕ್ಲಾಸ್ 10. ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 10 ಸುಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ಮಿಷಿನ್ಗೆ ಬಾಬಿನ್ ಕೇಸ್ ಹೇಗೆ ಫಿಟ್ ಮಾಡೋದಂತ ನೋಡಿದ್ವಿ. ಹಾಗೆ ಇಂದಿನ ಸಂಚಿಕೆಯಲ್ಲಿ ನೀಡಲನ್ನು ಹೇಗೆ ಫಿಟ್ ಮಾಡೋದಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾರ್ಮಲ್ ಮಿಷಿನಲ್ಲಿ ಸೂಜಿ ಒಂದು ಕಡೆ ರೌಂಡ್ ಇರುತ್ತೆ, ಇನ್ನೊಂದು ಕಡೆ ಪ್ಲೇಟ್ ಥರ ಚಪ್ಪಟ್ಟೆ ಇರುತ್ತೆ. ಈ ಚಪ್ಪಟ್ಟೆ ಇರೋ ಭಾಗನ ನಾವು ಮಿಷನಿಗೆ ಅಟ್ಯಾಚ್ ಮಾಡಿದರೆ ಸೂಜಿ ಫಿಟ್ ಆಗೋಗುತ್ತೆ. ಆದರೆ ಹೈ ಸ್ಪೀಡ್ ಮಿಷನ್ ಸೂಜಿ ಹಾಗೆ ಇರಲ್ಲ ನೋಡಿ. ಇದು ಹೈ ಸ್ಪೀಡ್ ಮಿಷನ್ ಸೂಜಿ ನಾರ್ಮಲ್ ಮಿಷನ್ ಸೂಜಿ ತಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿರುವ ವ್ಯತ್ಯಾಸ. ಹೈ ಸ್ಪೀಡ್ ಮಿಷನ್ ಸೂಜಿ ಮೇಲೆ ಸುತ್ತಲೂ ರೌಂಡ್ ಇರೋದ್ರಿಂದ ಹೇಗೆ ಬೇಕೋ ಹಾಗೆ ಅಟ್ಯಾಚ್ ಮಾಡೋಕ್ಕೆ ಬರೋಲ್ಲ. ಯಾಕಂದರೆ ಹೇಗೆ ಬೇಕೋ ಹಾಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಮಿಷನಲ್ಲಿ ದಾರ ಕಟ್ ಆಗ್ತಾ ಇರುತ್ತೆ. ಆವಾಗವಾಗ ಬಟ್ಟೆ ಹೊಲಿಬೇಕಾದ್ರೆ ಕಟ್ ಆಗ್ತಾ ಇರುತ್ತೆ. ಇವಾಗ ಹೇಗೆ ಹೈ ಸ್ಪೀಡ್ ಮಿಷನ್ಗೆ ಸೂಜಿ ಫಿಟ್ ಮಾಡೋದು ಅಂತ ನೋಡೋಣ. ನೋಡಿ, ಇದು ಸೂಜಿಯ ಕೆಳಭಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ರೌಂಡ್ ಇದೆ. ಅದೇ ಸೇಮ್ ಟು ಕೆಳಗಡೆ ಇದು ಹೋಲ್ ಇದೆ. ಈ ಹೋಲಿಗಿಂತ ಸ್ವಲ್ಪ ಮೇಲ್ಗಡೆ ಪ್ಲೇಟ್ ಥರ ಇರುತ್ತೆ. ಈ ಇನ್ನೊಂದು ಬದಿಯಲ್ಲಿ ಸೇಮ್ ನೋಡಿ, ಇಲ್ಲಿಂದನೇ ಕೆಳಗಡೆ ತುದಿ ತನಕ ಗೀಡ್ ಥರ ಬರುತ್ತೆ, ಒಂದು ಸರಳ ರೇಖೆ ಥರ ಬರುತ್ತೆ ಅಷ್ಟೇ. ಈಗ ನಾವು ಈ ಪ್ಲೇಟ್ ಥರ ಇರೋದನ್ನು ನೋಡಿ, ಇದು ಪ್ಲೇಟ್ ಥರ ಇದೆ, ಇನ್ನೊಂದು ಬದಿ ಇನ್ನೊಂದು ಥರ ಇದೆ. ಈ ಪ್ಲೇಟ್ ಥರ ಇರೋದನ್ನು ನಮ್ಮ ಬಲಬದಿಗೆ ಈ ಥರ ಬಲಬದಿಗೆ ಇರೋವಂತೆ ನೋಡಿಕೊಂಡು ಸೂಜಿಯನ್ನು ಇದಕ್ಕೆ ಫಿಟ್ ಮಾಡಬೇಕು. ನೋಡಿ, ಈ ಕಡೆ ಇದು ನಮ್ಮ ಬಲಬದಿ ಮಿಷನಿನ ಬಲಭಾಗ. ಈ ಬಲಭಾಗಕ್ಕೆ ಸೂಜಿ ಆ ಪ್ಲೇಟ್ ಥರ ಇರೋದನ್ನು ಬರೋವಂತೆ ಇಟ್ಟು ಫಿಟ್ ಮಾಡಬೇಕು. ನೋಡಿ, ಈಗ ಸ್ಕ್ರೂವನ್ನು ಟೈಟ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಹಾಗೆ ಪ್ಲೇಟ್ ಥರ ಇರೋದು ನಮ್ಮ ಬಲಬದಿಗೆ ಈ ಹೆಬ್ಬೆರಳು ಸೈಡಿಗೆ ಬರಬೇಕು. ನೋಡಿ, ಇದು ಸಣ್ಣ ಮಿಷನ್ ಸೂಜಿ. ಈ ಸಣ್ಣ ಮಿಷನ್ ಸೂಜಿಯಲ್ಲೂ ತುದಿ ಸೇಮ್ ಹಾಗೆ ಇರುತ್ತೆ. ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಬದಿ ನೋಡಿ, ಇಲ್ಲಿ ಪ್ಲೇಟ್ ಥರ ಕಾಣಿಸುತ್ತಲ್ಲ, ಸೇಮ್ ಟು ಅಲ್ಲೂ ಹಾಗೆ ಇಲ್ಲಿ ಕೆಳಗಡೆನೂ ಹಾಗೆ ಇರುತ್ತೆ. ನೋಡಿ, ಈ ಹೋಲಿಗಿಂತ ಇಲ್ಲಿ ಮೇಲ್ಗಡೆ ಪ್ಲೇಟ್ ಥರನೇ ಇರುತ್ತೆ. ತಿರ್ಗಾ ಇನ್ನೊಂದು ಭಾಗ ಫುಲ್ ಇಲ್ಲಿಂದ ಇಲ್ಲಿ ತನಕ ಫುಲ್ ಗೀಟ್ ನೋಡ್ದಂಗೆ ಇರುತ್ತೆ ಅಷ್ಟೇ, ಸರಳ ರೇಖೆ ನೋಡ್ದಂಗೆ ಇರುತ್ತೆ. ಅದು ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ನೀವು ಸೂಜಿ ತಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಅಂದರೆ ಒಂದು ಹೈ ಸ್ಪೀಡ್ ಮಿಷನ್ಸ್ ಇರುವವರು ಹೈ ಸ್ಪೀಡ್ ಮಿಷನ್ ಸೂಜಿ ಹಾಗೂ ಸಣ್ಣ ಮಿಷನ್ ಸೂಜಿನೂ ಕೂಡ ತಂದಿಟ್ಕೊಳ್ಳಿ. ಆವಾಗ ಆ ಸಣ್ಣ ಮಿಷನ್ ಸೂಜಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆ ಪ್ಲೇಟ್ ಮೇಲ್ಗಡೆ ಪ್ಲೇಟ್ ಥರ ಇರುತ್ತಲ್ಲ, ಕೆಳಗಡೆ ಅದೇ ಥರ ಪ್ಲೇಟ್ ಥರ ಇರೋದನ್ನೇ ಮಿಷನಿಗೆ ಅಟ್ಯಾಚ್ ಮಾಡಬೇಕು. ಸೇಮ್ ಟು ರೌಂಡ್ ಇರೋ ಹೈ ಸ್ಪೀಡ್ ಮಿಷನ್ ಸೂಜಿ ಕೂಡ ಸೇಮ್ ಟು ಅದೇ ರೀತಿ ಅಟ್ಯಾಚ್ ಮಾಡೋಕ್ಕೆ. ಅಂದರೆ ಸುತ್ತಲೂ ಮೇಲ್ಗಡೆ ರೌಂಡ್ ಇರೋದ್ರಿಂದ ನಮಗೆ ಯಾವ ಕಡೆ ಅಟ್ಯಾಚ್ ಮಾಡಬೇಕು ಅನ್ನೋದು ನಮಗೆ ಕನ್ಫ್ಯೂಸ್ ಆಗುತ್ತೆ. ಆವಾಗ ಸಣ್ಣ ಮಿಷನ್ ಸೂಜಿ ನೋಡಿಕೊಂಡು ನಾವು ಸೇಮ್ ಟು ಅದೇ ರೀತಿ ನಾವು ಅಟ್ಯಾಚ್ ಮಾಡೋಕ್ಕೆ ಸುಲಭ ಆಗುತ್ತೆ. ಯಾಕಂದರೆ ಮೊದಲು ಈ ಹೈ ಸ್ಪೀಡ್ ಸೂಜಿ ಮಿಷನ್ ಅಟ್ಯಾಚ್ ಮಾಡೋದು ತುಂಬ ಕನ್ಫ್ಯೂಸ್ ಆಗುತ್ತೆ. ಹಾಗೆ ಗೊತ್ತಾಗದೆ ನಾವು ಒಟ್ಟಾರೆ ಯಾವ ಕಡೆ ಬೇಕೋ ಆ ಕಡೆ ಅಟ್ಯಾಚ್ ಮಾಡಿದಾಗ ಹೊಲಿಗೆ ಕಟ್ಟಾಗದೆ ಬೀಳುತ್ತಾ ಇರಲ್ಲ, ಸರಿಯಾಗಿ ಬೀಳಲ್ಲ. ನಾವು ಹೊರಗಡೆ ಹೋಗಿ ಹೊಲಿಗೆ ಕಲಿತಾಗ ಕೂಡ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ಯಾರು ಸರಿಯಾಗಿ ತಿಳಿಸಿರಲ್ಲ. ಕೆಲವರು ತಿಳಿಸ್ಕೊಡ್ತಾರೆ, ಕೆಲವರಿಗೆ ತಿಳಿಸೋಕ್ಕೆ ಮರ್ತೋಗಿರುತ್ತೆ, ಹಾಗೂ ಗೊತ್ತಾಗಿರಲ್ಲ. ಹಾಗೆ ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನು ತಿಳ್ಕೊಳ್ಳೋದು ಹೊಲಿಗೆ ಹೊಲಿಯುವಾಗ ನಮಗೆ ತುಂಬ ಮುಖ್ಯವಾದಂಥ ವಿಷಯ. ನಮಗೆ ಇಂಥ ಸಣ್ಣ ಪುಟ್ಟ ವಿಷಯಗಳು ಗೊತ್ತಿಲ್ಲದೆ ನಾವು ಮಿಷನ್ ಮುಂದೆ ಕೂತು ಹೊಲಿಗೆ ಹೊಲಿದಾಗ ಒಂದೊಂದ್ಸರಿ ತಲೆಗೆ ಟೆನ್ಷನ್ ಹಾಕ್ಕೊಳ್ಳುತ್ತೆ. ಹಾಗಾಗಿ ಹೊಲಿಗೆ ಕಲಿಯೋರು ಇಂಥ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಎಚ್ಚರ ಇರಲಿ, ಹಾಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಬಾಯ್.